ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಯಾವತ್ತೂ ಹೇಳೋ ಅವ್ರ ತರಾನೇ ಮನಿ ಸಬ್ಜೆಕ್ಟ್ನೇ ತಂದಿದ್ದೀನಿ. ಅದರಲ್ಲಿ ನಾವು ನಮಗೋಸ್ಕರ ಜೀವನ ಮಾಡಬೇಕು, ಇದು ಎಲ್ಲರಿಗೂ ಗೊತ್ತಿರೋದೆ. ಇಲ್ಲ ನಾನು ಪಕ್ಕದವ್ರಿಗೋಸ್ಕರನೇ, ನಾನು ನಮ್ಮ ನೆಂಟರಿಗೋಸ್ಕರನೇ ನಾನು ಜೀವನ ಮಾಡ್ತಾ ಇದ್ದೀನಿ, ಅವರಿಲ್ಲ ಅಂದರೆ ನಾನು ಇಲ್ಲ ಅಂದರೆ ನೀವಿಲ್ಲ, ನಿಜವಾಗ್ಲೂ ನೀವಿಲ್ಲ. ಓಕೆ, ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ಜೀವನವನ್ನು ನೀವು ಜೀವಿಸೋದಕ್ಕೆ ಈ ಭೂಮಿ ಮೇಲೆ ಜನ್ಮ ತಾಳಿದ್ದೀರಾ. ಹಾಗಾಗಿ ನಿಮಗೆ ಯಾವ ರೀತಿ ಜೀವನವನ್ನು ರೂಢಿಸ್ಕೋಬೇಕು ಅಂದಿರೋದು ಒಂದು ವಿಜುವಲೈಸೇಷನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದನ್ನು ಪ್ರೂವ್ ಆನ್ ಮಾಡ್ಕೊಳ್ಳೋದಕ್ಕೆ ಪ್ರತಿನಿತ್ಯ ಅದ್ರ ಕಡೆ ಹೆಜ್ಜೆಗಳಾಗ್ತಾ ಹೋಗ್ತಾ ಇರಬೇಕು. ಯಾಕೆ ಅಂದರೆ ಬೇರೆಯವ್ರ ಜೀವನ ಹೇಗೆ ನಡೀತಾ ಇದೆ ಅಂತ ನೋಡೋಕ್ಕೆ ಹೋಗಬಾರ್ದು. ನಾವು ಅವ್ರದೇ ಆದ ಸಮಸ್ಯೆಗಳು ಅವ್ರಿಗಿರ್ತದೆ. ಓಕೆ, ಅವ್ರ ಸಮಸ್ಯೆ ನಮ್ಮ ಸಮಸ್ಯೆ ಅನ್ಕೊಳ್ಳೋದು ತಪ್ಪೆ. ಹೆಲ್ಪಿಂಗ್ ನೇಚರ್ ಇರಬೇಕು, ಆದರೆ ಫುಲ್ ಇನ್ವಾಲ್ವ್ ಅಂದರೆ ಅವರ ಸಮಸ್ಯೆನ ನಮ್ಮ ಸಮಸ್ಯೆ ಅಂತ ತಲೆ ಬಿಸಿ ಮಾಡ್ಕೊಳ್ಳೋ ಮಟ್ಟಿಗೆ ಇರಬಾರದು. ಯಾಕಂದ್ರೆ ಅದೆಲ್ಲಾನು ನಮಗೆ ನೆಗೆಟಿವ್ ಆಗಿ ಬರುತ್ತೆ. ಅವ್ರೇನೋ ಒಂದು ಸಮಸ್ಯೆನಲ್ಲಿ ಕೊರಗ್ತಾ ಇರ್ತಾರೆ, ಅವ್ರಿಗೆ ಬೇಕಾಗಿರೋದೇನು ಸಪೋರ್ಟ್ ಮಾಡಿ, ಅಥವಾ ಅವ್ರು ಏನಾರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಾ ಎಂಕರೇಜ್ ಮಾಡಿ, ಅಥವಾ ಬೇರೆಯವರು ಖುಷಿಯಿಂದ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರಾ ಅಪ್ರಿಷಿಯೇಷನ್ ಕೊಡಿ, ಖುಷಿ ಪಡಿ, ಅವ್ರ ಖುಷಿನ ನೀವು ತಗೊಳ್ಳಿ. ಆ ಒಂದು ಸಂಪಾದನೆಯನ್ನ, ಆ ಒಂದು ಖುಷಿನ ನಿಮ್ಮ ಜೀವನದಲ್ಲಿ ನೀವು ಮತ್ತೆ ಮತ್ತೆ ನೋಡ್ತಾ ಇರ್ಲಿಕ್ಕೆ ಅವಕಾಶ ಆಗುತ್ತೆ. ಆದರೆ ನೆಗೆಟಿವ್ನ ಮಾತ್ರ ನಿಮ್ಮ ಮನಸ್ಸಿಗೆ, ನಿಮ್ಮ ತಲೆಗೆ ಹಾಕೊಳ್ಳಂಗಿಲ್ಲ. ಸಪೋರ್ಟ್ ಮಾಡಿ, ಬೇಕಂದ್ರಲ್ಲಿ ನಿಮಗೆ ಸಪೋರ್ಟ್ ಮಾಡಿ. ಅವ್ರಿಗೆ ನಾನು ಹಾಗೆ ಬಿಟ್ಬಿಡಕ್ ಆಗಲ್ಲಪ್ಪ, ಸಪೋರ್ಟ್ ಮಾಡ್ಬೇಕು ಅಂದ್ರೆ ಸಪೋರ್ಟ್ ಮಾಡಿ, ಬಿಸಿ ಹತ್ತಿಸ್ಕೋಬಾರದು. ನಾ ಹೇಳಿದ ಅರ್ಥ ಆಗಿದೆ ಅನ್ಕೊಂತೀನಿ. ಹಾಗಂತ ನಾವು ಯಾರನ್ನೂ ಕೇರ್ ಮಾಡಬಾರ್ದಾ ಮೇಡಮ್ ಅಂತ ಇಲ್ಲಿ ಕಮೆಂಟ್ ಹಾಕಬೇಡಿ. ಕೇರ್ ಮಾಡೋದು ಬೇರೆ, ಇನ್ವಾಲ್ವ್ ಆಗೋದು ಬೇರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ನೀವು ನಿಮ್ಮ ನೋವು ತರ ನೀವು ಅದನ್ನ ತಗೊಳಕ್ ಹೋಗ್ಬೇಡಿ, ಸ್ವೀಕಾರ ಮಾಡಬೇಡಿ. ಸಮಸ್ಯೆ ಅರ್ಥ ಮಾಡ್ಕೊಂಡ್ವಾ, ಸಪೋರ್ಟ್ ಏನ್ ಬೇಕೋ ಅದನ್ನ ಮಾಡಿ. ಫೈನಾನ್ಷಿಯಲ್ ಸಪೋರ್ಟ್ ಬೇಕಾ ಮಾಡಿ, ಮತ್ತಷ್ಟು ನಿಮ್ಗೆ ರಿಟರ್ನ್ ಬರುತ್ತೆ. ನಿಮ್ಮ ಬಳಿ ಇದ್ರೆ ಮಾತ್ರ ಕೊಡಿ. ಹಣ ಎಷ್ಟು ಕೊಟ್ಟರು ರಿಟರ್ನ್ ಬರುತ್ತೆ ನಿಮಗೆ. ಅದಕ್ಕೆ ಕೋಡ್ ಹೇಳಿದ್ದೀನಲ್ಲ, ಹಣ ಕೊಡೋವಾಗ 1403 ಅಂತ ಹೇಳ್ಕೊಂಡು ಕೊಡಬೇಕು. ಅದು ಯಾವುದೇ ಒಂದು ಪರ್ಚೇಸಿಂಗ್ ಆಗಿರ್ಬೋದು, ಒಂದು ಪರ್ಸನ್ಗಾಗಿರ್ಬೋದು, ಯಾವುದೇ ಒಂದು ವಿಷಯಕ್ಕಾದ್ರೂ ಕೊಟ್ರು ಅದು ಮತ್ತಷ್ಟು ನಿಮಗೆ ಬರಬೇಕು ಅಂದ್ರೆ ಈ ಕೋಡ್ ಹೇಳ್ಕೊಂತ. ಹೇಗೆ ಮೇಡಮ್ ಕೊಡೋವಾಗ ನಾನು ಹೇಳ್ಕೊಳಕ್ಕಾಗಲ್ವೇ ಅಂದ್ರೆ ಮನಸ್ಸಿರೋದು, ಅದಕ್ಕೆ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಈಗ ಕೊಡ್ತಾ ಇರ್ತೀರಾ ಅಮೌಂಟು, ಒಳಗಡೆ ಹೇಳ್ಕೊಳ್ಳಿ 1403 ಅಂತ. ಆ ಫೋಲ್ಡ್ ಅನ್ನೋದು ನಮ್ಮ ಕಡೆಗಿರ್ಬೇಕು, ಅದು ಗೊತ್ತಿರೋದಲ್ವಾ. ಓಪನ್ ಇರೋದು ನಮ್ಮ ಕಡೆಗಿರ್ಬೇಕು, ಫೋಲ್ಡಿಂಗ್ ಕಡೆ ಅವ್ರಿಗೆ ಹೋಗುತ್ತೆ. ಹಿಂಗೆ ಈಗ ಹಣ ಒಂದು ಆ ನಂಬರ್ಸ್ ಏನಿದೆ ಅದು ನಮ್ಮ ಕಡೆಗೆ ಇರುತ್ತೆ. ಈ ರೀತಿ ಕೊಡಿ. ಆದಷ್ಟು ಕೈಯಿಂದ ಕೈ ಕೊಟ್ಟರು ಒಳ್ಳೇದೆ. ಈಗ ಡಿಜಿಟಲ್ ಬಂದ್ಬಿಟ್ಟಿದೆ ಮೇಡಮ್, ಹಾಕ್ಬಿಟ್ಟಿದ್ದೀನಿ ಅಂದ್ರೆ ಡಿಜಿಟಲ್ ಅಲ್ಲೇ ಬರುತ್ತೆ. ಆದ್ರೆ ಹಣನ ಯಾವಾಗ್ಲೂ ಸ್ಪರ್ಶಿಸ್ಬೇಕು, ಅದನ್ನ ನೋಡ್ಬೇಕು, ಆ ಸ್ಮೆಲ್ನ ನಾವು ತಗೋಬೇಕು, ಫೀಲ್ ಆಗ್ಬೇಕು. ಈಗ ಫುಡ್ನ ನಾವು ಆನ್ಲೈನ್ ಅಲ್ಲಿ ನೋಡಿದ್ದೀವಿ ಮೇಡಮ್, ಹೊಟ್ಟೆ ತುಂಬೋದಿಲ್ಲಲ್ಲ, ಹಾಗೆ ಕೈಯಲ್ಲಿ ತಗೊಂಡು ನಾವು ತಿಂದ್ರೇನೆ ನಮಗೆ ಹೊಟ್ಟೆ ತುಂಬೋದು. ಅದೇ ರೀತಿನೂ ನೀವು ಕೈಯಿಂದ ವ್ಯವಹಾರ ಮಾಡಿ. ಆದಷ್ಟು ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಎಲ್ಲರೂ ಕೈಯಿಂದಾನೇ ದುಡ್ಡು ಕೊಡ್ತಾರೆ, ಮತ್ತೆ ಕೈಯಿಂದಾನೇ ಬಡ್ಡಿ ಆಗಿರ್ಬೋದು, ರಿಟರ್ನ್ ಆಗಿರ್ಬೋದು ತಗೊಂತಾರೆ. ಅವ್ರ ವ್ಯವಹಾರ ತುಂಬಾ ಚೆನ್ನಾಗಿರ್ತದೆ. ಡಿಜಿಟಲ್ ನಮಗೆ ಅನುಕೂಲಕ್ಕೆ ಮಾಡ್ಕೊಂಡಿರೋದು, ಹಾಗಂತ ಡಿಜಿಟಲ್ ಉಪಯೋಗಕರ ಇಲ್ವಾ ಅಂತ ನಾ ಹೇಳ್ತಾ ಇಲ್ಲ. ಉಪಯೋಗ ಇದೆ, ಎರಡರಿಂದಾನು ಉಪಯೋಗ ಇದೆ. ಆದಷ್ಟು ಕೈಯಿಂದ ಕೊಡಿ, ಅದು ನಿಮ್ ಕೈ ಸೇರುತ್ತೆ. ಮತ್ತೆ ಈ ರೀತಿ ಸಪೋರ್ಟ್ನ ಮಾಡಿ, ಆದ್ರೆ ತಲೆ ಬಿಸಿ ಮಾಡ್ಕೊಳಕ್ ಹೋಗ್ಬೇಡಿ ಬೇರೆಯವ್ರ ಸಮಸ್ಯೆಗಳಿಗೆ. ಯಾಕೆ ಅಂತ ಹೇಳೋದ್ರಿಂದ, ಬೇರೆಯವರ ಒಂದು ಜೀವನ ಶೈಲಿನ ಬಗ್ಗೆ ನೋಡೋದ್ರಿಂದ ನಮಗೆ ಲಾಭ ಇಲ್ಲ. ಆ ಖುಷಿನ ಗ್ಯಾದರ್ ಮಾಡ್ಕೊಳ್ಳಿ, ಖುಷಿ ತುಂಬಿಸ್ಕೊಳ್ತೀವಿ ನಮ್ಮ ಜೀವನದಲ್ಲಿ. ಮತ್ತೆ ಸರಿ ಮೇಡಮ್, ಎಲ್ಲ ಪಾಸಿಟಿವ್ ಸೆಂಟೆನ್ಸ್ ಥಿಂಕ್ ಮಾಡಿ, ಪಾಸಿಟಿವ್ ಮಾತ್ರ ಮಾತಾಡಿ, ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡಿ, ವಿಜುವಲೈಸೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀರಾ. ಆದ್ರೆ ಎಲ್ಲಿಂದ ಬರುತ್ತೆ? ನಮ್ಗೆ ದುಡ್ಡು ಬರಬೇಕು, ಅದನ್ನ ನಾವು ಖರ್ಚು ಮಾಡೋಕ್ಕೂ ಇಷ್ಟಪಡ್ತಿದೀವಿ. ಖರ್ಚು ಮಾಡಬೇಕು ಅಂತ ನಾವು ಹೇಳಿದ್ದೀರಾ, ಖರ್ಚು ಮಾಡೋಕ್ಕೂ ಇಷ್ಟಪಡ್ತೀವಿ. ಎಲ್ಲಿಂದ ಬರುತ್ತೆ? ಯಾರು ಕೊಡ್ತಾರೆ ನಮ್ಗೆ ದುಡ್ಡು? ಯಾವ ಕಡೆಯಿಂದ ಬರುತ್ತೆ? ಈ ಡಿಸ್ಟರ್ಬ್ ಆಗಿರೋ ಒಂದು ಕ್ವಶನ್ಸ್ನ ಮಾತ್ರ ಯಾವತ್ತೂ ನಿಮ್ಮ ಮನಸ್ಸಿವರೆಗೂ ಸೇರ್ಸಕ್ ಹೋಗ್ಬಾರ್ದು. ಎಲ್ಲಿಂದ ಬರುತ್ತೆ, ಯಾರು ಕೊಡ್ತಾರೆ, ಹೇಗೆ ಬರುತ್ತೆ, ಕ್ವಶನ್ ಮಾರ್ಕ್ ಬೇಡ. ಹೇಳದ್ನಲ್ಲ, ಮನಸ್ಸಿಗೆ ಗೊತ್ತಿಲ್ಲ ಅದಕ್ಕೆ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅದು ಕ್ವಶನ್ ಆಗೇ ನಿಂತ್ಕೊಂಡ್ಬಿಡುತ್ತೆ. ಎಲ್ಲಿಂದ ಬರುತ್ತೆ, ಯಾರು ಕೊಡ್ತಾರೆ, ನಮ್ಗೇನೋ ಕೊಡ್ತಾರೆ, ಅದಲ್ಲೇ ನಿಂತೋಗುತ್ತೆ, ಅಲ್ಲಿಗೆ ಸೀಮಿತ ಆಗೋಗುತ್ತೆ. ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಅದು ಅಲ್ಲಿಗೆ ಲಾಕ್ ಆಗೋಗುತ್ತೆ. ಲಾಕ್
ಲಾಕ್ ಆಗುತ್ತೆ ಮನಸ್ಸಲ್ಲಿ, ಅದು ಲಾಕ್ ಮಾಡ್ಕೊಂಡಿರುತ್ತೆ ಆ ಕ್ವಶನ್ನ. ನಿಮ್ಗೆ ಅದಕ್ಕೆ ಉತ್ತರ ಸಿಗೋದಿಲ್ಲ, ನೀವೇ ಉತ್ತರ ಕೊಡಬೇಕು. ನನಗೆ ಸಿಕ್ಕಿದೆ, ನಾನು ಅನುಭವಿಸ್ತಿದ್ದೀನಿ, ನಾನು ಪಡೆದಿದ್ದೀನಿ, ಹಣ ನಾನು ನೋಡ್ತಿದ್ದೀನಿ, ನಾನು ಜೀವಿಸ್ತಿದ್ದೀನಿ, ನಾನು ವೆಲ್ಕಮ್ ಮಾಡ್ಕೊತಿದ್ದೀನಿ, ಮತ್ತಷ್ಟು ಗ್ಯಾದರ್ ಮಾಡ್ಕೊತಿದ್ದೀನಿ. ಐ ಲವ್ ಮನಿ, ಐ ಲವ್ ಮೋರ್ ಮನಿ, ಐ ನೀಡ್ ಮೋರ್ ಮನಿ, ಮಚ್ ಮೋರ್ ಮನಿ. ಈ ರೀತಿ ಹೇಳ್ಕೊಳ್ಳಿ. ಓಕೆ, ಈ ರೀತಿ ಹೇಳೋದ್ರಿಂದ ಹಣ ಬರುತ್ತೆ, ಅದು ಎಲ್ಲಿಂದ ಬೇಕಿದ್ರೂ ಬರಬಹುದು. ಈ ರೀತಿ ಹೇಳ್ಕೊಬೇಕು ಹಣದ ವಿಷಯದಲ್ಲಿ ಮಾತ್ರ. ಅಷ್ಟು ಫ್ರೀ ಸಜೆಷನ್ಸ್ ನ ಕೊಡೋದು ಕೂಡ ಅವಾಯ್ಡ್ ಮಾಡಿ. ಯಾವುದೇ ಒಂದು ಸಿಚುವೇಶನ್ ನಿಮಗೆ ಹಣ ಬರೋದಕ್ಕೆ ಅದು ಅಡ್ಡಿ ಮಾಡ್ತಾ ಇದೆ ಅಂದ್ರೆ ಅದನ್ನ ಟೋಟಲಿ ಅವಾಯ್ಡ್ ಮಾಡಿ. ನೆಗೆಟಿವ್ ಸೆಂಟೆನ್ಸ್, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಪೀಪಲ್ಸ್, ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಇದರಿಂದ ಯಾರು ನನ್ನ ಬೈಕೊಂಡ್ರು ಪರವಾಗಿಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಎಪಿಸೋಡ್ಸ್ ನ ಒಂದು 400 ಎಪಿಸೋಡ್ಸ್ ನೋಡಿದ್ರು ಸಹ ಈಗ ಕ್ವಶನ್ ಮಾಡೋದು, ಈಗ ಕಾಮೆಂಟ್ ಮಾಡೋದು, ಈಗ ನನಗೆ ಕಾಲ್ ಮಾಡಿ, ಈಗ ನನಗೆ ಈ ರೀತಿ ಮಾಡಿದ್ರೆ ಒಳ್ಳೇದಾ, ಇದು ಓಕೆನಾ, ಇದು ನಿಜಾನಾ ಅಂತ ಕ್ವಶನ್ ಮಾಡಕ್ಕೆ ರೈಸ್ ಮಾಡ್ತಿದ್ದೀರಾ. ಈಗೀಗ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಎಷ್ಟೋ ದೊಡ್ಡ ವೇದಾಂತಿ ಓದಿರೋರ್ಗಾದ್ರೂ ಈ ಒಂದು ಸಬ್ಜೆಕ್ಟ್ ಸ್ವಲ್ಪ ಕಷ್ಟತರವಾಗುತ್ತೆ. ಆದ್ರೆ ಇದೇನೆ ನಿಜವಾದ ಸಬ್ಜೆಕ್ಟ್. ನಾವೇನ್ ಅನ್ಕೊಂತೀವೋ ಅದೇ ನಡೆಯುತ್ತೆ. ಯೂನಿವರ್ಸ್ಗೆ ಪಾಪ ಗೊತ್ತಿಲ್ಲ ನೀನು ಇಲ್ಲಿ ಫೂಲಿಶ್ ಆಗಿ ಕೇಳ್ತಿದ್ಯಾ, ವೆಲ್ ನೋನ್ ಆಗಿ ಕೇಳ್ತಾ ಇದೀಯಾ ಅಂತ ಅದು ಗೊತ್ತಿಲ್ಲ. ನೀವು ಗುಡ್ ಥಿಂಗ್ ಕೇಳ್ತಾ ಇದೀಯಾ, ಬ್ಯಾಡ್ ಥಿಂಗ್ ಕೇಳ್ತಾ ಇದೀಯಾ ಅಂತ ಕೂಡ ಗೊತ್ತಿಲ್ಲ ಅದಕ್ಕೆ. ಅದು ಏನು ಕಂಪ್ಯಾರಿಸನ್ ನೋಡಲ್ಲ. ಈಗ ಎಲ್ಲರ ವಿಷಯದಲ್ಲಿ ಕಂಪ್ಯಾರಿಸನ್ ನೋಡಬಹುದು. ಯಾಕೆ ಅಂದ್ರೆ ಇಲ್ಲಿ ಹೇಳ್ಬೇಕಂದ್ರೆ ಯೂನಿವರ್ಸ್ನ ನಾವಿಲ್ಲಿ ಯಾರ ಜೊತೆನೂ ಹೋಲ್ಸಕ್ಕಾಗೋದಿಲ್ಲ. ಯಾಕಂದ್ರೆ ಕೆಲವೊಂದು ಸಂಬಂಧಗಳಲ್ಲಿ ನಾವು ಅನ್ಕೋಬಹುದು ಕಂಪ್ಯಾರಿಸನ್ ತೋರಿಸೋದಿಲ್ಲ ಅಂತ, ನಾವು ಅದಕ್ಕೆ ಡೆಸ್ಟಿನೇಷನ್ ಕೊಡ್ಬೋದು. ಆದ್ರೆ ಡಿಕ್ಲರೇಷನ್ ಕೊಟ್ಟರು ನಮ್ಗೇನಾಗುತ್ತೆ ಅಂದ್ರೆ ಇಲ್ಲಿ ಕೆಲವೊಂದು ಸಂಬಂಧಗಳು ಕೆಲವೊಂದು ಹತ್ರ ಪಾರ್ಶಾಲಿಟಿ ಬಂದೇ ಬರುತ್ತೆ ಕೆಲವೊಂದು ಸಿಚುವೇಶನ್ಗಳಲ್ಲಿ. ಆದ್ರೆ ಯೂನಿವರ್ಸ್ ಮಾತ್ರ ನಾವು ಯಾವ ರೀತಿನೂ ಡಿಸ್ಕ್ರೈಬ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಪಾರ್ಶಾಲಿಟಿ ತೋರಿಸೋ ಒಂದು ತತ್ವ ಇರೋದಿಲ್ಲ. ಪ್ಯೂರ್ ಆಗಿರುತ್ತೆ, ಪ್ಯೂರ್ ಸೋಲ್ ಆಗಿರುತ್ತೆ. ನಾವೇನು ಹೇಳ್ತೀವೋ ಅದೇ ರೀತಿ ನಡ್ಕೊಳ್ಳುತ್ತೆ. ಹೇಳಿದ್ನಲ್ಲ, ರೋಬೋಟ್ ತರ ನಡ್ಕೊಳ್ಳುತ್ತೆ. ಯಾಕೆ ಅಂತೀರಾ? ಭಿಕ್ಷುಕನಿಗೆ ಈ ಭೂಮಿ ಮೇಲೆ ಭಿಕ್ಷುಕನು ಇದ್ದಾನೆ, ರಿಚೆಸ್ಟ್ ಪರ್ಸನ್ ಇದ್ದಾರೆ. ಭಿಕ್ಷುಕರು ಒಂದೊತ್ತು ಊಟ ಇಲ್ದಿರೋರು ಕೂಡ ಇದ್ದಾರೆ, ಲ್ಯಾವಿಶ್ ಆಗಿರೋರು ಕೂಡ ಇದ್ದಾರೆ. ಅದಕ್ಕೆ ಗೊತ್ತಾ ಇವನು ಭಿಕ್ಷುಕ, ಇವನು ಲ್ಯಾವಿಶ್ ರಿಚೆಸ್ಟ್ ಪರ್ಸನ್ ಅಂತ? ಗೊತ್ತಿಲ್ಲ. ಅವನಿಗೇನು ಬೇಕು, ಅವನೇನು ಬೇಡ್ತಾ ಇದ್ದಾನೆ? ನನಗೆ ಈ ಹೊತ್ತಿಗೆ ಆಹಾರ ಕೊಡೋದು, ಆಹಾರ ಎಲ್ಲರೂ ಸಿಗುತ್ತಾ, ಆಹಾರ ಬೇಕು ಅಂತ ಅವನು ಬಯಸ್ತಿದ್ದಾನೆ. ಇವನೇನು ಕೇಳ್ತಾ ಇದ್ದಾನೆ? ನನ್ನ ಮನಸ್ಸಿಗೆ ನೆಮ್ಮದಿ ಬೇಕು. ಯಾಕೆ? ಎಲ್ಲ ಇದೆ, ದುಡ್ಡಿದೆ, ಲ್ಯಾವಿಶ್ನೆಸ್ ಇದೆ, ಎಲ್ಲ ಇದೆ, ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ, ಚೆನ್ನಾಗಿ ಅನುಭವಿಸ್ತಿದ್ದಾರೆ. ಈತನು ಅನುಭವಿಸ್ತಾ ಇದ್ದಾನೆ. ಏನು ಅನುಭವಿಸ್ತಾ ಇದ್ದಾನೆ? ಭಿಕ್ಷಕನಾಗಿದ್ದಾನೆ ಆತನು. ಆ ಟೈಮ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾನೆ, ಹಣದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಇಲ್ಲಿ ಆ ಹೊತ್ತಿಗೆ ಊಟದ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ. ಸೊ ಯೂನಿವರ್ಸ್ ಏನ್ ಮಾಡ್ತು? ಯಾವುದೋ ಒಂದು ರೂಪದಲ್ಲಿ ಆತನಿಗೆ ಊಟ ತಲುಪಿಸ್ತು. ಸಿಗುತ್ತೆ ಡೆಫಿನೆಟ್ಲಿ. ಡೇ ಆಗೋಷ್ಟ್ರೊಳಗಡೆ ಆತನ ಹೊಟ್ಟೆ ತುಂಬುತ್ತೆ. ಆತನ ಕೇಳ್ತಾ ಇರೋದು ಊಟ. ಅಷ್ಟು ಸಲಿ ಆತನು ನಂಗೆ ಊಟ ಬೇಕು ಅಂತ ಕೇಳ್ತಾ ಇರೋದಕ್ಕೆ ಊಟ ಸಿಗುತ್ತೆ. ಈ ರಿಚೆಸ್ಟ್ ಪರ್ಸನ್ ಇದಾರಲ್ಲ, ಅವರು ನೆಮ್ಮದಿ ಬಯಸ್ತಾ ಇರ್ತಾರೆ. ಸೊ ಈ ರಿಚೆಸ್ಟ್ ಪರ್ಸನ್ ಬಂದು ನೆಮ್ಮದಿ ಬಯಸ್ತಾ ಇರುವಾಗ ಆತನ ನೆಮ್ಮದಿ ಸಿಗುತ್ತೆ. ಅದಕ್ಕೆ ಬೇಕಾಗಿರೋ ಒಂದು ವಾತಾವರಣನ ಕ್ರಿಯೇಟ್ ಮಾಡ್ಕೊಂತಾನೆ, ತಾನೇ ಕ್ರಿಯೇಟ್ ಮಾಡ್ಕೊತಾನೆ. ಫ್ಯಾನ್ ಬೇಕಾ ಹಾಕ್ಕೊಂತಾನೆ, AC ಬೇಕಾ ಹಾಕ್ಕೊಂತಾನೆ, ತಣ್ಣಗಿರೋ ಒಳ್ಳೆ ಗುಡ್ ಲುಕಿಂಗ್ ಬಟ್ಟೆ ಬೇಕಾ ಅಲಂಕಾರ ಮಾಡ್ಕೊತಾನೆ, ಒಳ್ಳೆ ಫುಡ್ ತಿನ್ಬೇಕಾ ತಿಂತಾನೆ, ಮನಸ್ಸಿಗೆ ಇಷ್ಟವಾಗಿರೋ ಫುಡ್ ಸ್ವೀಟ್ ಬೇಕಾ ತಿಂತಾನೆ, ಖಾರ ಬೇಕಾ ತಿಂತಾನೆ, ಎಲ್ಲಿ ಬೇಕಾದ್ರೂ ಸುತ್ತಾನೆ. ಅವನಿಗೆ ಯಾವ ವಿಷಯದಲ್ಲಿ ನೆಮ್ಮದಿ ಬೇಕು ಅಂತ ಕೇಳ್ತಾ ಇದ್ದಾನೋ ಆ ವಿಷಯ ಸಿಕ್ಕೋಗುತ್ತೆ. ಮನಸ್ಸಲ್ಲಿ ಏನು ಅನ್ಕೊಂತಾ ಇರ್ತಾನೋ, ನನಗಿಂತ ಕೆಲಸ ಮಾಡಿದ್ರೆ ನನಗೆ ಇವತ್ತು ನೆಮ್ಮದಿ ಅಂದ್ರೆ ಮಾಡಿಬಿಡ್ತಾನೆ. ಅದು ಒಂದು ಆಟಿಟ್ಯೂಡ್ ಅನ್ಕೊಂತೀವಿ. ಇಲ್ಲ, ಅದನ್ನ ಬಯಸ್ತಾ ಇರ್ತಾನೆ. ದುಡ್ಡಿದೆ, ಎಲ್ಲ ಇದೆ, ಆದ್ರೆ ಮನಸ್ಸಲ್ಲಿ ನನ್ಗೆ ಹಿಂಗೆ ಮಾಡ್ಕೊಬೇಕು ಅಂತ ಆಲೋಚನೆಗಳನ್ನ ಬಿಡುಗಡೆ ಮಾಡ್ತಾ ಇರ್ತೀನಿ. ಹಿಂಗೆ ಇವತ್ತು ನನ್ಗೆ ಇದು ಮಾಡಿದ್ರೇನೆ ನಂಗೆ ಮನಃಶಾಂತಿ ಸಿಗೋದು, ಒಬ್ರಿಗೆ ಟಾರ್ಚರ್ ಕೊಡೋದೇ ನಂಗೆ ಮನಃಶಾಂತಿ ಸಿಗೋದು ಅಂದ್ರೆ ಮಾಡ್ತಾನೆ. ಯಾಕಂದ್ರೆ ಅದೇ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇದ್ದಾನೆ. ಅದು ನೆಗೆಟಿವ್ ಅಂತಾನೋ ಅದು ಯೂನಿವರ್ಸ್ ಥಿಂಕ್ ಮಾಡೋದಿಲ್ಲ. ಈ ಭಿಕ್ಷುಕನ್ ಕೇಳೋದು ಪಾಸಿಟಿವ್ ಆಗಿರ್ಬೋದು, ಪಾಸಿಟಿವೇ. ಆ ಹೊತ್ತಿಗೆ ಅನ್ನ ಬೇಕು ಅನ್ನೋದು ಅದು ಪಾಸಿಟಿವೇ. ಇಲ್ಲಿ ರಿಚೆಸ್ಟ್ ಪರ್ಸನ್ ನಾನು ನೆಮ್ಮದಿ ಬೇಕು ಅನ್ನೋದು ಪಾಸಿಟಿವೇ. ಆದರೆ ವೇ ಆಫ್ ಥಿಂಕಿಂಗ್ ಅದು ಕೂಡ ಯೂನಿವರ್ಸ್ಗೆ ಗೊತ್ತಾಗೋದಿರಲ್ಲ. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರು ಗೊತ್ತಿರಲ್ಲ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ರು ಗೊತ್ತಿರಲ್ಲ. ನೆಮ್ಮದಿ ಬೇಕು ಅಂತಿದ್ದಾನೆ, ಕೊಟ್ಬಿಡೋಣ ಅವ್ನು ಕೇಳಿದ್ದು, ತದಾಸ್ತು ಅಂತದೆ.
ಇದಕ್ಕೂ ಅಷ್ಟೇ ತದಾಸ್ತು ಅಂತಾರೆ. ಅದನ್ನೇ ಹೇಳ್ತಾ ಇದ್ದೀನಿ, ಆಸ್ ಎ ಫ್ರೆಂಡ್ ತರ ಇರುತ್ತೆ ನಮಗೆ. ಫ್ರೆಂಡ್ ಕೂಡ ಸಮ್ಟೈಮ್ಸ್ ಚೀಟ್ ಮಾಡ್ಬೋದು, ಅಥವಾ ಯೂನಿವರ್ಸ್. ಆದರೆ ಯೂನಿವರ್ಸ್ ಮಾತ್ರ ಯಾವುದೇ ಕಾಲಕ್ಕೂ ಚೀಟ್ ಮಾಡೋದಿಲ್ಲ. ನೀವು ಬ್ಲೇಮ್ ಮಾಡಂಗಿಲ್ಲ ಯೂನಿವರ್ಸ್ನ. ನಾನು ಅಷ್ಟು ಕೇಳಿದ್ದೆ, ಇಷ್ಟು ಕೇಳಿದ್ದೆ, ಕೊಡ್ಲಿಲ್ಲ ನನಗೆ ಯೂನಿವರ್ಸ್. ಈ ಸಬ್ಜೆಕ್ಟ್ ಎಲ್ಲ ನನ್ಗೆ ಅರ್ಥ ಆಗಲ್ಲ, ಏನೇನೋ ಹೇಳ್ತಾರೆ, ಇವೆಲ್ಲ ಆಗ್ಬಿಡುತ್ತಾ, ನಂಬಿಡ್ಬೇಕಂತ. ನಂಬಿದ್ರೇನೆ ಆಗುತ್ತೆ. ಒಂದು ಸಲ ಹೇಳಿದ್ರೆ ಅಲ್ಲ, 100 ಸಲ ಹೇಳಬೇಕು. ಈ 1000 ಸಲ ಹೇಳಿದ್ರು ಅದು ನಿಜ ಆಗುತ್ತೆ. ಈಗ ಜಪ ಮಾಡಿ ಅಂತ ಯಾಕೆ ಹೇಳೋದು? 108 ಬಾರಿನೇ ಯಾಕೆ ಹೇಳ್ಬೇಕು ದೇವ್ರ ನಾಮ? ಒಂದ್ಸಲ ಹೇಳಿದ್ರೆ ಆಯ್ತಲ್ಲ. ಸಾಕ್ಷಾತ್ ದೇವ್ರಿಗೆ ನಾವು 1000 ನಾಮಗಳು, ಸಹಸ್ರ ನಾಮಗಳು ಹೇಳ್ತೀವಿ, ಕೋಟಿ ಸಲ ಜಪ ಮಾಡಿ ಅಂತ ಹೇಳ್ತೀವಿ, ಕರುಣೆ ತೋರಿಸ್ಲಿಕ್ಕೆ. ಈಗ ಹಣ ಅನ್ನೋದು ಚಂಚಲತೆ ಹೊಂದಿರೋ ತಾಯಿ ನಮ್ಮ ಬಳಿ ಸೀಮಿತವಾಗಿ ಇರಬೇಕು ಅಂದ್ರೆ ನಾವು ಎಷ್ಟು ಬಾರಿ ಅದಕ್ಕೆ ಎಫೋರ್ಟ್ ಹಾಕ್ಬೇಕು, ಎಷ್ಟು ಬಾರಿ ಅದಕ್ಕೆ ಕರಿಬೇಕು, ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ಕೊಬೇಕು, ಅದಕ್ಕೆ ಬೇಕಾಗಿರೋ ತಂತ್ರಗಳು ಎಷ್ಟು ಸಲ ಹೇಳ್ಕೊಬೇಕು, ಮಾಡಬೇಕು, ಮಂತ್ರಗಳು ಎಷ್ಟು ಸಲ ಹೇಳ್ಕೊಬೇಕು, ಪ್ರತಿನಿತ್ಯ ಅದಕ್ಕೆ ಅಂಟ್ಕೊಂಡೇ ಇದ್ದೋಗ್ಬೇಕು. ಸಬ್ಜೆಕ್ಟ್ ಫುಲ್ ಡೆಪ್ತಿಗೆ ಹೋದ್ರೇನೆ ನಿಮ್ಗೆ ಅರ್ಥ ಆಗೋದು. ಡೆಪ್ತಿಗೆ ಅಂದ್ರೆ ಎಲ್ಲೋ ಹೊರಗಡೆ ಬುಕ್ಕುಗಳು ಓದಿ ತಲೆ ಬಿಸಿ ಮಾಡ್ಕೊಳ್ಳೋದೆಲ್ಲ ಹೇಳ್ತಾ ಇರೋದು. ಇನ್ ಡೆಪ್ತ್ ನಿಮ್ಮ ಒಳಗಡೆ ನೀವು ಹೋಗಿ ಮನಸ್ಸ ಅಂತರಾಳಕ್ಕೆ ಜರ್ನಿ ಮಾಡಿ, ಪಾಸಿಟಿವ್ ಆಗಿ ಕಮ್ಯುನಿಕೇಟ್ ಮಾಡಿ, ನಿಮ್ಮ ಇನ್ನರ್ ಮೈಂಡ್ ಜೊತೆ ಕಮ್ಯುನಿಕೇಟ್ ಮಾಡಿ. ನಿಮಗೆ ಏನ್ ಬೇಕೋ ಅದು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಸದಾ ಕಾಲ ಅದು ಪ್ರೂವ್ ಆನ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗೋಗಿ, ಬೇರೆಯವರ ವಿಷಯಗಳಲ್ಲಿ ಬ್ಯುಸಿ ಆಗೋದು ಬೇಡ. ಬೇಕಂದ್ರೆ ನೀವು ಫಾಲೋ ಮಾಡಿ ನೋಡಿ. ನಾನು ಇಲ್ಲಿ ಒಂದು ಟಾಸ್ಕ್ ಅಂತ ಅನ್ಕೊಳ್ಳಿ, ಒಂದು ಟಾಸ್ಕ್ನ ರೈಸ್ ಮಾಡ್ತೀನಿ ಇಲ್ಲಿ. ನೀವು ಫಾಲೋ ಮಾಡಿ ನೋಡಿ. ನೀವು ಮಾಡಿದ್ದೀರಾ, ನಿಮ್ಗೆ ಅನುಭವ ಸಿಕ್ಕಿದೆಯಾ ಅಂದ್ರೆ ಎಸ್ ನಾನು ಮಾಡಿದ್ದೀನಿ, ನನಗೆ ಅನುಭವ ಸಿಕ್ಕಿದೆ. ನಿಮಗೂ ಡೌಟ್ ಇದ್ರೆ ಮಾಡಿ ನೋಡಿ. 1 ತಿಂಗಳ ಕಾಲ ಅಥವಾ 1 ವಾರ ತಗೊಳ್ಳಿಪ್ಪ. 1 ತಿಂಗಳಂದ್ರೆ ಜಾಸ್ತಿ ಆಯ್ತು ಮೇಡಮ್, 4 ವೀಕ್ಸ್ ನಾನು ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತೀರಾ. ಓಕೆನಾ, 1 ವೀಕ್ ತಗೊಳ್ಳಿ. 1 ವೀಕ್ ನೀವು ಬೇರೆಯವ್ರ ವಿಷಯಗಳಿಗೆ ಇನ್ವಾಲ್ವ್ ಆಗಿ, ಬೇರೆಯವ್ರ ವಿಷಯಗಳೇ ಫುಲ್ ಇನ್ವಾಲ್ವ್ ಆಗಿ ಹೋಗಿ. ಯಾಕಂದ್ರೆ ನಮ್ಗೆ ಇಲ್ಲಿ ಏನೊಂದು ಪ್ರಾಕ್ಟಿಕಲ್ ಆಗ್ಬೇಕಲ್ವಾ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಮಗೆ ಗೊತ್ತಾಗಲ್ಲ ಮೇಡಮ್. ಪ್ರಾಕ್ಟಿಕಲ್, ವಿ ನೀಡ್ ಪ್ರಾಕ್ಟಿಕಲ್ ಅಂತೀವಲ್ಲ. ಸೊ ಓಕೆ, 1 ವಾರ ನೀವು ಬೇರೆಯವ್ರ ವಿಷಯಗಳಿಗೆ ರಿಯಾಕ್ಟ್ ಆಗಿ, ಬೇರೆಯವ್ರನ್ನ ಚೆನ್ನಾಗಿ ಹಚ್ಕೊಳ್ಳಿ. ಅವ್ರ ವಿಷಯಗಳಲ್ಲಿ ಡೆಪ್ತ್ ಆಗಿ ಇನ್ವಾಲ್ವ್ ಆಗಿ ಹೋಗಿ, ಅವರ ಸಮಸ್ಯೆನ ನಿಮ್ಮ ಸಮಸ್ಯೆಯಾಗಿ ತಲೆ ಮೇಲೆ ಹಾಕೊಂಡು ಓಡಾಡಿ, ಚೆನ್ನಾಗಿ ಅವ್ರಿಗೆ ಸಪೋರ್ಟ್ ಮಾಡಿ. ಇನ್ವಾಲ್ವ್ ಆಗ್ತಿರಲ್ಲ, ನಿಮ್ದೇ ಸಮಸ್ಯೆ ಅಂತ ನೀವು ಗ್ಯಾದರ್ ಮಾಡ್ಕೊಂತೀರಲ್ಲ, ಆ ಸಮಸ್ಯೆ ನಿಮಗೆ ಬರುತ್ತೆ. ಮಾಡಿ ನೋಡಿ. ನೀವು ನಿಮ್ಮ ಸರ್ಕಲ್ ಅಂದ್ರೆ ಆದಷ್ಟು ನಮ್ಮ ಜೀವನ ಶೈಲಿಯನ್ನ ನಾವು ರೂಢಿ ಮಾಡ್ಕೊಂಡಿರ್ತೀವಲ್ಲ, ಹಿಂಗಿರ್ಬೇಕು, ಹಾಗಿರ್ಬೇಕು, ನಾನು ಹಿಂಗಿರ್ಬೇಕು ಅಂತ ವಿಜುವಲೈಸೇಷನ್ ಮಾಡ್ಕೊಂಡು ಆ ಒಂದು ವಲಯದಿಂದ ಹೊರಗೆ ಬಂದು 1 ವಾರ ಬೇರೆ ಜಗತ್ತಿನ ಬಗ್ಗೆ ಯೋಚನೆ ಮಾಡಿ, ಬೇರೆ ಒಬ್ಬರ ಪ್ರಪಂಚದ ಬಗ್ಗೆ ನೀವು ಯೋಚನೆ ಮಾಡಿ. ಅವಾಗ ನಿಮ್ಮಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಲಿಸ್ಟ್ ಔಟ್ ಮಾಡಿ ನನಗೆ ಕಾಮೆಂಟ್ ಮಾಡಿ. ಯಾಕೆ ಕೇಳಿದೆ ಅನ್ನೋದು ನಿಮಗೆ ಅವಾಗ ಅರ್ಥ ಆಗುತ್ತೆ. ಹಣ ಸ್ವಲ್ಪ ಸ್ವಲ್ಪ ಹೋಗ್ತಾ ಇರುತ್ತೆ. ನಿಮ್ಮ ಹತ್ರ ಹಣನೇ ನಿಲ್ಲೋದಿಲ್ಲ. ಯಾಕಂದ್ರೆ ಬರೀ ನೆಗೆಟಿವೇ ನೀವು ಗ್ಯಾದರ್ ಮಾಡ್ಕೊತಾ ಇರ್ತೀರ. 1 ವಾರ ನಿಮ್ಮ ಬಗ್ಗೆನೇ ಪ್ಯೂರ್ ಆಗಿ ಕಾನ್ಸಂಟ್ರೇಟ್ ಇಂದ ನೀವು ಯೋಚನೆ ಮಾಡಿ. ನಿಮ್ಗೆ ಏನ್ ಬೇಕು, ಯಾವ ಲೈಫ್ ಸ್ಟೈಲ್ ಬೇಕು, ಏನು ಬಟ್ಟೆ ಹಾಕೊಬೇಕು, ನಾನು ಏನು ಆಹಾರ ತಿನ್ಬೇಕು, ನನ್ಗೆ ಎಷ್ಟು ಅಮೌಂಟ್ ಬೇಕು, ಬೇಕಾಗಿರೋದಕ್ಕಿಂತ ಹೆಚ್ಚು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಎಷ್ಟು ಅಂದ್ರೆ ಅಷ್ಟೇ ಕೊಡುತ್ತೆ. ಮತ್ತೆ ಇವತ್ತಿಗೆ 500 ಅಂದ್ರೆ 500 ಕೊಡುತ್ತೆ. ಇಲ್ಲಿ ನಾನು 500 ಅಂತ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಓಕೆ, ಅದಕ್ಕಿಂತ ಹೆಚ್ಚು ಬಯಸಿ, ಅವಾಗ ಯೂನಿವರ್ಸ್ ನೀವು ಕೇಳಿದ್ದಕ್ಕಿಂತ ಹೆಚ್ಚು ಕೊಡುತ್ತೆ. ಎಷ್ಟು ಕೇಳಿದ್ರೆ ಅಷ್ಟೇ ಕೊಡುತ್ತೆ. ಮತ್ತೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಫಿಕ್ಸ್ ಆಗಿ ಏನಕ್ಕೆ ಬೇಕು, ಯಾವಾಗ ಟೈಮ್ ಒಳಗಡೆ ಬೇಕು, ಎಷ್ಟು ಬೇಕು. ಪಂಕ್ಚುಯಾಲಿಟಿ ಇದೆ. ಮತ್ತೆ ಯಾವ ಟೈಮ್ಗೆ ಎಷ್ಟು ಹಣ, ಏನಕ್ಕೆ. ಇದು 1 ವಾರ ನಿಮ್ಮ ಬಗ್ಗೆನೇ ಯೋಚನೆ ಮಾಡಿ. ನಿಮ್ಮ ಲೈಫ್ ಸ್ಟೈಲ್ನೇ ನೀವು ರೂಢಿ ಮಾಡ್ಕೊಳ್ಳಿ. ಯಾವ ರೀತಿ ಬೇಕು ಅಂದ್ರೆ ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಆವಾಗ ನೋಡಿ, ಕೇವಲ ನಿಮ್ಮ ಒಂದು ಲೈಫ್ ಸ್ಟೈಲ್ ಬಗ್ಗೆನೇ ಯೋಚನೆ ಮಾಡಬೇಕಿಲ್ಲ, ಬೇರೆಯವ್ರ ಜೀವನಗಳ ಬಗ್ಗೆ ನೋಡೋದು ಬಿಟ್ಬಿಡ್ಬೇಕು. ಅವಾಗ ನೋಡಿ ನಿಮ್ಮ ಹತ್ರ ಹಣ ಇರುತ್ತಾ ಇಲ್ಲ ಅಂತ. ಇಲ್ಲಿ ಸ್ವಾರ್ಥಪರರಾಗಿ ಅಂತ ನಾ ಹೇಳ್ತಾ ಇಲ್ಲ. ಹೆಲ್ಪಿಂಗ್ ನೇಚರ್ ಎಲ್ಲರಿಗೂ ಇರಬೇಕು. ಹಣ ಬೇಕಿದ್ರು ಹೆಲ್ಪ್ ಮಾಡಿ. ಸಮಸ್ಯೆಗಳನ್ನ ತಲೆ ಮೇಲೆ ಹಾಕೋಬೇಡಿ. ಸಮಸ್ಯೆಗಳನ್ನ ನಿಮ್ಮ ಸಮಸ್ಯೆ ಅಂತ ಥಿಂಕ್ ಮಾಡಿ ನೀವು ನಿದ್ದೆ ಕಟ್ಟು, ಆಹಾರ ಬಿಟ್ಟು, ತಲೆ ಕೆಡ್ಸ್ಕೊಂಡು ಬಿಸಿ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಇನ್ನರ್ ಮೈಂಡ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಅದು ಡಿಸ್ಟರ್ಬ್ ಆಗೋಗುತ್ತೆ. ಏನಪ್ಪ, ನಿನ್ನೆವರೆಗೂ ಚೆನ್ನಾಗಿದ್ನು, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ನು, ನನ್ನ ಬಗ್ಗೆ
ಪಾಸಿಟಿವ್ ಆಗಿ ಎಲ್ಲ ಪಡ್ಕೊಂಡಿದ್ದಾರೆ. ಇವಾಗ ಹಿಂಗೆ ಡಿಸ್ಟರ್ಬ್ ಗೊಂದಲದಲ್ಲಿದ್ರೆ ಅದು ಗೊಂದಲನೇ ಕೊಡುತ್ತೆ. ಅದು ಅಪ್ಸೆಟ್ ಆಗಿರುತ್ತಲ್ಲ, ಗೊಂದಲವನ್ನು ನೀವು ಕ್ರಿಯೇಟ್ ಮಾಡ್ತೀರಾ, ಅದು ಗೊಂದಲನೇ ಕ್ಯಾಚ್ ಮಾಡುತ್ತೆ, ಗೊಂದಲವನ್ನೇ ಕೊಡುತ್ತೆ. ಇರಿಟೇಟ್ ಆಗ್ತಾ ಇರ್ತೀರ ಸುಮ್ಮನೆ, ಆಮೇಲೆ ಇರಿಟೇಟ್ ಆಗ್ತೀರಾ, ಅದರಿಂದ ಕೆಲಸ ಕೆಡುತ್ತೆ. ಬರೋ ಲಾಭ ಎಲ್ಲಿ ಬರುತ್ತೆ? ಆಮೇಲೆ ಯಾವ ಕಡೆಯಿಂದಾದ್ರೂ ಬರ್ಬೋದು. ನೀವು ಬಯಸ್ಬೇಕಾಗಿರೋದೆಲ್ಲ ನನಗೆ ಹಣ ಬೇಕು, ಇನ್ನರ್ ಮೈಂಡ್ ಹೇಳಿ ನನಗೆ ಇಷ್ಟು ಹಣ ಬೇಕು, ಇವತ್ತಿಗೆ ಬೇಕು, ಈ ಪರ್ಪಸ್ಗೆ ನಾನು ಯೂಸ್ ಮಾಡಬೇಕು, ನನಗೆ ಹಣ ಬೇಕು, ಹಣ ಬೇಕು. ಯೂನಿವರ್ಸ್ಗೆ ಹೇಳಿ ನನಗೆ ಹಣ ಬೇಕು, ಹಣ ಬೇಕು. ಒಳಗಡೆ ಒಂದು ಡಬಲ್ ರೋಲ್ ಅಂತೀವಲ್ಲ, ಆ ರೀತಿ ಒಳಗಡೆ ಒಂದು ರೋಲ್ ಕಂಟಿನ್ಯೂ ಆಗ್ತಾನೇ ಇರಬೇಕು ಯಾವಾಗಲೂ. ನೀವು ಬಾಡಿ ಪ್ರೆಸೆಂಟ್, ಮೈಂಡ್ ಆಬ್ಸೆಂಟಲ್ಲಿದ್ರೂ ಕೂಡ, ಮೈಂಡ್ ಆಬ್ಸೆಂಟಲ್ಲಿದ್ದರೆ ಹೆಂಗೆ ಮೇಡಮ್ ಥಿಂಕ್ ಮಾಡೋದು ಅನ್ಬೋದು. ನೀವು ಡಬಲ್ ರೋಲ್ನ ಮಾಡ್ಕೊಳ್ಳಿ. ಒಳಗಡೆ ಯಾವಾಗಲೂ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಾರೆ. ನಿಮ್ಗೆ ಎಷ್ಟು ಬೇಕು, ಯಾವ ಜೀವನ ಮಾಡಬೇಕು, ಹೇಗೆ, ಎಲ್ಲ ಮೇಲೆ ಮೇಲೆ ಮಾತ್ರ. ಇಲ್ಲಿ ನಾಟಕ ಮಾಡಿ ಅಂತ ಮತ್ತೆ ಹೇಳ್ತಿಲ್ಲ, ಇರಬೇಕು, ಆದರೆ ಎಷ್ಟೋ ಅಷ್ಟು ಲಿಮಿಟ್ ಆಗಿರಬೇಕು. ಅವರಿಗೆ ಹೆಲ್ಪ್ ಮಾಡಿ, ಏನು ಬೇಕೋ ದಾನ ಧರ್ಮ ಮಾಡಿ, ವಸತಿ ಬೇಕಾ ವಸತಿ ಮಾಡಿಕೊಡಿ, ಎಲ್ಲ ಮಾಡಿ. ಫುಲ್ಲು ತಲೆಗೆ ಸಮಸ್ಯೆಗಳನ್ನ ಹಚ್ಕೋಬಾರ್ದು. ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಚರಣೆದಲ್ಲಿಟ್ಟು ನೋಡಿ, ನಿಮಗೆ ಎಕ್ಸ್ಪೀರಿಯನ್ಸ್ ಆದರೆ ನಿಮಗೆ ಅರ್ಥ ಆಗುತ್ತೆ. ನಿಮಗೋಸ್ಕರ ನೀವು ಥಿಂಕ್ ಮಾಡಿದಾಗ ನಿಮ್ಗೆ ಎಷ್ಟು ಹಣ ಬರುತ್ತೆ, ಎಷ್ಟು ನೀವು ಲೀಡ್ ಮಾಡಬಲ್ರಿ, ಎಷ್ಟು ಹಣ ನೋಡ್ತೀರಾ, ಎಷ್ಟು ಖುಷಿಯಿಂದ ಇರ್ತೀರಾ, ಎಷ್ಟು ಗ್ಲೋ ಇರುತ್ತೆ, ಎಷ್ಟು ಒಳ್ಳೆ ಹ್ಯಾಪಿನೆಸ್ಸಿಂದ ಇರ್ತೀರಾ. ಯಾವಾಗಲೂ ಅಷ್ಟೇ ಹ್ಯಾಪಿಯಾಗಿರಿ. ಬೇರೆಯವರ ಒಂದು ಖುಷಿನ ನೋಡಿ ಹ್ಯಾಪಿಯಾಗಿರಿ. ಅವ್ರನ್ನ ಖುಷಿಯಾಗಿ ಇಡಿಸೋದಕ್ಕೆ ಪ್ರಯತ್ನ ಮಾಡಿ. ನೋವುಗಳನ್ನ ಅಟ್ರಾಕ್ಟ್ ಮಾಡಬೇಡಿ, ಸಮಸ್ಯೆಗಳನ್ನು ಅಟ್ರಾಕ್ಟ್ ಮಾಡಬೇಡಿ, ಅದನ್ನ ಚಿಂತನೆ ಮಾಡ್ತಾ ಇರಬೇಡಿ. ಮತ್ತೆ ರಿಪೀಟ್ ಮಾಡಿ. ನಿಮ್ಮ ಮನಸ್ಸಿಗೆ ಆಲೋಚನೆಗಳನ್ನ ನೆಗೆಟಿವ್ ಆಗಿ ಬಿಡಬಾರ್ದು. ಯಾವುದೇ ಒಂದು ನೆಗೆಟಿವ್ ಆಗಿರ್ಬೋದು, ನಿಮಗೆ ಹಣ ಬರೋ ದಾರಿಗೆ ಅಡ್ಡ ಬರ್ತಿದೆ ಅಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಯಾವುದೇ ಸಮಸ್ಯೆ ಆಗಿರಬಹುದು, ಒಂದು 10 ನಿಮಿಷ ಸೈಡಿಗೆ ಬಂದುಬಿಟ್ಟು ನಿಮ್ಮ ಪರವಾಗಿ ನೀವು ಥಿಂಕ್ ಮಾಡಿ. ನನಗಿವತ್ತು ಹಣ ಇಷ್ಟು ಬೇಕಾಗಿತ್ತು, ನಾನು ಅದನ್ನು ಮತ್ತೆ ಮಾಡ್ಕೊಬೇಕು ಅಂತ ಮತ್ತೆ ನೀರು ಎತ್ಕೊಳ್ಳಿ. 1 ಗ್ಲಾಸ್ ನೀರು ಎತ್ಕೊಳ್ಳಿ. ಅದಕ್ಕೆ ಹೇಳೋದು, ಸೈನ್ಸ್ ಪರವಾಗಿ ನೋಡಿಕೊಂಡ್ರು ನೀರು ಹೆಚ್ಚು ಕುಡಿಬೇಕು. ನಮ್ಮ ಶರೀರ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ, ಇಲ್ಲಿ ಹಣದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೂ ಹೆಚ್ಚು ನೀರೇ ಕುಡಿಬೇಕು. ಆ ನೀರು ಕುಡಿಯೋವಾಗ ಹೇಳ್ಕೊಳ್ಳಿ. ಅದಕ್ಕೆ ಚಾರ್ಜ್ ಮಾಡಿ, ನೀವು ರೀಚಾರ್ಜ್ ಆಗಿ. ಅದಕ್ಕೆ ಚಾರ್ಜ್ ಮಾಡ್ತಾ ಇರಬೇಕು, ನೀವು ರೀಚಾರ್ಜ್ ಆಗಿ. ನಿಮಗೆ ಎನಿ ಟೈಮ್ ಚಾರ್ಜ್ ಮಾಡೋಕ್ಕಾಗಲ್ಲ ಅಂದರೆ ಪೇಸ್ಟ್ ಮಾಡಿ. ಸ್ಟಿಕ್ಕರ್ಸ್ ಇರ್ತದಲ್ವ, ಸ್ಟಿಕ್ ಮಾಡೋಂಥ ಸ್ಟಿಕ್ಕರ್ಸ್, ಅದ್ರ ಮೇಲೆ ಬರೆದು ಆ ವಾಟರ್ ಬಾಟ್ಲ್ ಮೆತ್ತಿಸ್ಬಿಟ್ಟು ಯಾವಾಗಲೂ ನೀರು ಹಾಕ್ಕೊತಾ ಇರಿ. ಅದನ್ನು 1-2 ನಿಮಿಷ ಕೈಯಲ್ಲಿ ಇಟ್ಕೊಂಡು ಕುಡಿ. ಮತ್ತೆ ಆ ಬಾಟ್ಲ್ ನೀರು ಯಾರಿಗೂ ಕೊಡಂಗಿಲ್ಲ, ಯಾಕಂದರೆ ಅದು ನಿಮಗೆ ಸಂಬಂಧಪಟ್ಟಿದ್ದು, ನಿಮ್ಮ ಮೆಸೇಜ್ಗಳನ್ನ ಫಿಕ್ಸ್ ಮಾಡಿರೋ ಅಂಥದ್ದು. ಈ ವಿಡಿಯೋನು ನಾನು ಈ ಒಂದು ಕಾನ್ಸೆಪ್ಟ್ನ ಮೊದಲಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಈಗ ಸಮಸ್ಯೆಗಳು ಯಾಕೆ ತಗೋಬಾರ್ದು ಅನ್ನೋ ಜೊತೆಗೆ ಇದನ್ನು ಹೇಳ್ತಾ ಇದ್ದೀನಿ. ನೀವು ಮಧ್ಯದಲ್ಲಿ ರಿಲ್ಯಾಕ್ಸ್ ಆಗೋದಕ್ಕೆ. ಈ ಕಂಟಿನ್ಯೂ ಸ್ಪೀಚ್ ಮಾಡ್ತಾ ಇದ್ರೆ ಮಧ್ಯದಲ್ಲಿ ನೀರು ಕುಡಿತಾರೆ ಅವರು, ಎನರ್ಜಿ ತಗೊಳ್ಳೋದಕ್ಕೆ. ಹಾಗಾಗಿ ನಮಗೆ ಪದೇ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ವೈಬ್ಸ್ ನಮ್ಮ ಸುತ್ತಲೂ ಗ್ಯಾದರ್ ಆಗೋಗಿದೆ. ಅವಾಗ ನಾವು ಹೊರಗೆ ಬರಬೇಕು ಅಂದರೆ 1 ಗ್ಲಾಸ್ ನೀರು, ಪ್ಯೂರ್ ಗಾಜಿನ ನೀರು ತಗೊಳ್ಳಿ. ಗಾಜಿನ ಬಾಟ್ಲು, ಗಾಜಿನ ಗ್ಲಾಸಲ್ಲಿ ನೀರು ತಗೊಂಡು ಅದನ್ನ ಒಂದು 10 ನಿಮಿಷ ಕೈಯಲ್ಲಿ ಇಟ್ಕೊಳ್ಳಿ, ಅಥವಾ 2 ನಿಮಿಷ ಬೇಕಿದ್ರು ಸಾಕು. ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ. ಏನು, ಸಾರಿ ಮನಿ, ಫರ್ಗಿವ್ ಮಿ ಮನಿ, ಐ ಲವ್ ಯು ಮನಿ, ಐ ನೀಡ್ ಮನಿ, ಈ ರೀತಿ ಹೇಳ್ಕೊಳ್ಳಿ. ಥ್ಯಾಂಕ್ ಯು ಮನಿ, ಐ ನೀಡ್ ಮೋರ್ ಬೇಕಾ, ಲಿಟಲ್ ಬೇಕಾ ಅನ್ನೋದು ನೀವು ಮೆನ್ಷನ್ ಮಾಡ್ಕೊಳ್ಳಿ. ಈ ರೀತಿ ಹೇಳ್ಕೊಂಡು ಕುಡೀರಿ, ಮತ್ತೆ ಹಣ ಬರುತ್ತೆ. ಅದು ಪ್ಯೂರಿಫೈ ಮಾಡುತ್ತೆ ನಮಗೆ. ನಮ್ಮ ಬಾಡಿನಲ್ಲೆಲ್ಲ ಹಣದ ಮೆಸೇಜ್ನೇ ಕಳಿಸುತ್ತೆ. ಅವಾಗ ನಮ್ಮ ಇನ್ನರ್ ಮೈಂಡ್ ಕ್ಯಾಚ್ ಮಾಡುತ್ತೆ. ಇವ್ನು ನಮ್ಮ ಕಾನ್ಸೆಪ್ಟಲ್ಲೇ ಇದ್ದಾನೆ, ಮನಿ ಬೇಕಂತ ಇವನಿಗೆ ಅಂತ ಮನಿ ಕೊಡುತ್ತೆ. ಮಾಡಿ ನೋಡಿ. ಇದೆಲ್ಲ ಸಿಲ್ಲಿ ಎಲ್ಲ, ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ರಿಸಲ್ಟ್ ನೋಡ್ರಿ. ಇವೆಲ್ಲ ನಡೆಯೋವ ಅಂತ ತೆಗೆದು ಬಿಸಾಕೋರು ಬೇಜಾನ್ ಜನ ಇದ್ದಾರೆ. ಅವರಿಗೆ ಹಣದ ಅವಶ್ಯಕತೆ ಇಲ್ಲ. ಯಾರಿಗೆಲ್ಲ ಹಣದ ಅವಶ್ಯಕತೆ ಇದೆಯೋ ಇದನ್ನ ಮಾಡಿ ನೋಡಿ ರಿಸಲ್ಟ್ ಪಡೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.